ಮಾವಿನ ಹಣ್ಣಿನ ಸೀಕರಣೆಯನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ಥರ ಮಾವಿನ ಹಣ್ಣಿನ ಸೀಕರಣೆ ಮಾಡ್ತೀವಿ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾಸ್ ಕುಕಿಂಗ್ ಚಾನಲ್. ಸೀಕರಣೆಯನ್ನು ಮಾಡಲಿಕ್ಕೆ ಸಿಹಿಯಾಗಿರುವಂಥ ಯಾವುದೇ ಮಾವಿನ ಹಣ್ಣನ್ನು ತೊಗೋಬೋದು. ನಾನಿಲ್ಲಿ ಬಾಗನಪಲ್ಲಿ ತೊಗೊಂಡಿದ್ದೀನಿ. ತೊಗೊಳ್ಳುವಾಗ ಆದಷ್ಟು ನಾರಿನಂಶ ಕಡಿಮೆ ಇರೋದನ್ನು ತೊಗೋಬೇಕು. ಆಮೇಲೆ ಸಿಹಿಯಾಗಿರೋದನ್ನು ತೊಗೊಂಡ್ರೆ ನಾವು ಸಕ್ಕರೆ ಮತ್ತು ಬೆಲ್ಲನ ಕಡಿಮೆ ಹಾಕ್ಬೋದು. ಮಾವಿನ ಹಣ್ಣನ್ನು ಅರ್ಧ ಗಂಟೆಯಾದರೂ ನೀರಲ್ಲಿ ನೆನೆಸಿ ನಂತರ ಸೀಕರಣೆಯನ್ನು ಮಾಡ್ಕೋಬೇಕು. ಚೆನ್ನಾಗಿ ಒಮ್ಮೆ ತೊಳ್ಕೊಂಡು ಈ ಥರ ಕಟ್ ಮಾಡಿಕೊಂಡು ಅದರೊಳಗಿರೋಂತಹ ಪಲ್ಪನ್ನು ತೆಗೆದಿಟ್ಕೋಬೇಕು. ಮಾವಿನ ಹಣ್ಣಲ್ಲಿ ಏನೂ ಹುಳ ಇಲ್ಲ, ಚೆನ್ನಾಗಿದೆ ಅನ್ನೋದಾದರೆ ನಾವು ಹಾಗೆಯೇ ಸಿಪ್ಪೆ ತೆಗೆದು ಕೈಯಲ್ಲಿ ಕೂಡ ಹಿಂಡ್ಕೋಬೋದು, ಅಥವಾ ಈ ಥರ ಚಾಕು ಸಹಾಯದಿಂದ ಪೀಸ್ಗಳನ್ನು ಮಾಡಿಕೊಂಡು ನಂತರ ಪಲ್ಪನ್ನು ತಗೋಬೋದು. ಆ ಹಣ್ಣನ್ನೆಲ್ಲ ತೊಗೊಂಡ ನಂತರ ಈ ಥರ ಕೈಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಮಿಕ್ಸಿಲೆಲ್ಲ ಬ್ಲೆಂಡ್ ಮಾಡೋದು ಬೇಡ. ಮಿಕ್ಸಿನಲ್ಲಿ ನಾವು ಹಾಕಿದ್ವಿ ಅಂತೇಳಿದರೆ ಅದು ಜ್ಯೂಸ್ ಥರ ಆಗುತ್ತೆ. ಆವಾಗ ನಮಗೆ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸೋದಿಲ್ಲ. ಅದು ನಮಗೆ ಬಾಯಲ್ಲಿ ಅಳಿ ಸಿಗ್ತಾ ಇರಬೇಕು. ಆವಾಗಲೇ ನಮಗೆ ಸೀಕರಣೆ ಚೆನ್ನಾಗಿ ಅನಿಸೋದು. ಆ ಓಟೆನಲ್ಲಿರುವಂತಹ ಪಲ್ಪನ್ನು ಕೂಡ ಚೆನ್ನಾಗಿ ತಗೊಂಡ ನಂತರ ಒಂದು ಪಾತ್ರೆಗೆ ಹಾಕ್ಕೊಂಡು ನಂತರ ಆ ಓಟೆನಲ್ಲಿ ಇನ್ನೂ ಸ್ವಲ್ಪ ಹಣ್ಣಿನಂಶ ಇರುತ್ತಲ್ವ, ಅದನ್ನು ಕೂಡ ನಾವು ನೀರಲ್ಲಿ ಈ ಥರ ತಗೋಬೋದು. ನಮಗೆ ತೀರಾ ಗಟ್ಟಿಗೆ ಬೇಡ ಸೀಕರಣೆ, ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿ. ಹಾಗಾಗಿ ನೀರು ಹಾಕೋದ್ರ ಬದಲಾಗಿ ಓಟೆಯಲ್ಲಿರುವಂತಹ ಹಣ್ಣಿನಂಶವನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಹಾಕೋದ್ರಿಂದ ಸೀಕರಣೆದು ರುಚಿನೂ ಚೆನ್ನಾಗಿರುತ್ತೆ, ಹಣ್ಣು ಕೂಡ ವೇಸ್ಟ್ ಆಗೋದಿಲ್ಲ. ನಂತರ ಅದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕ್ಬೋದು. ನಾನಿಲ್ಲಿ ಒಂದು 2 ಟೀ ಸ್ಪೂನಷ್ಟು ಬೆಲ್ಲವನ್ನು ಹಾಕಿದ್ದೀನಿ. ನಂತರ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸೀಕರಣೆ ರೆಡಿ ಆಗುತ್ತೆ. ಈ ಸೀಕರಣೆಯನ್ನು ನಾವು ಒಬ್ಬಟ್ಟು ಜೊತೆಗೆ, ಬಿಳಿ ಹೋಳಿಗೆ ಜೊತೆಗೆ, ಚಪಾತಿ, ದೋಸೆ ಮತ್ತು ಪೂರಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ಬೇಕಿದ್ರೆ ನಾವು ಬಾಳೆಹಣ್ಣನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು. ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕೋಬೋದು. ಹಾಕದೇ ಇದ್ದರೂ ಕೂಡ ರುಚಿಯಾಗೇ ಇರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ಸೀಕರಣೆಯನ್ನು ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.